ಯೋಜನೆ ಹಾಗೆ ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದಾರೆ. ಬೆಳಗ್ಗೆ ಈ ವಿಚಾರ ಗೊತ್ತಾಗುತ್ತೆ. ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕೆಲ ಹೊತ್ತಿನಲ್ಲಿ ಡಿಸಿಎಂ ಡಿಕೆಶಿ ಕೂಡ ಆಗಮಿಸುತ್ತಾರೆ. ಅಂತಿಮ ದರ್ಶನವನ್ನ ಪಡೀತಾರೆ ಡಿಕೆಶಿ ಅವರು. ಡಿಕೆಶಿಗೆ ಇತರೆ ಕೆಲ ನಾಯಕರು ಸಾಥ್ ಕೊಡುವಂತ ಸಾಧ್ಯತೆ ಕೂಡ ಇದೆ. ಡಿ ಸುಧಾಕರ್ ಅವರ ಆಪ್ತರು ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಯಾವ ರೀತಿಯಾದಂತಹ ವ್ಯಕ್ತಿ ಅಂತ. ಇಡೀ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾರೆ. ಹೇಳಿ ಕೇಳಿ ಇವರು ಜೈನ್ಸು, ನಿಂತಿರೋದು ST ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಅದರಲ್ಲಿ ನಿಂತು ಗೆಲ್ಲಬೇಕು ಅಂತ ಹೇಳಿದ್ರೆ ನೀವು ಜನರ ಜೊತೆಗೆ ಬೆರೀದೇನೆ, ಅವರ ಕಷ್ಟಗಳಿಗೆ ಸ್ಪಂದಿಸದೇನೆ ಇದೆಲ್ಲ ಸಾಧ್ಯನೇ ಇಲ್ಲ. ಸೊ ಇದೇ ವಿಚಾರಗಳನ್ನು ಅವರ ಆಪ್ತರು ಕೂಡ ಹಂಚಿಕೊಳ್ತಾ ಇದ್ರು. ಎಲ್ಲಿ ಏನೇ ಆಗಲಿ ಜನರ ಒಂದು ಕರೆಗೆ ಅವರು ಅಲ್ಲಿ ತಲುಪ್ತಾ ಇದ್ರು. ಒಳ್ಳೆ ಒಂದು ಸಂಪರ್ಕದಲ್ಲಿ ಇದ್ರು ಜನರ ಜೊತೆಗೆ. ಅದೇ ಅವರನ್ನ ಇಲ್ಲಿವರೆಗೂ ಕೂಡ ಗೆಲ್ಲಿಸ್ಕೊಂಡು ಬಂದಿರೋದು. ಸಚಿವ ಸ್ಥಾನ ಸಿಗೋದಕ್ಕೂ ಕೂಡ ಅದೇ ಮುಖ್ಯ ಕಾರಣ ಅನ್ನೋದಾಗಿ. ಇದೀಗ ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಡಿಸಿಎಂ ಡಿಕೆಶಿ ಕೂಡ ಆಗಮಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಾಗಲೇ ಆಪ್ತರು ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ನಮ್ಮೆಲ್ಲಾ ತರದ ಪ್ರಯತ್ನ ಮಾಡಿದ್ವಿ, ಯಾವ ವೈದ್ಯರನ್ನ ಕರೆಸಬೇಕು ಎಲ್ಲ ಮಾಡಿದ್ವಿ. ಡಿ ಸುಧಾಕರ್ ನಿಧನಕ್ಕೆ ಡಿಸಿಎಂ ಡಿಕೆಶಿ ಸಂತಾಪ ಸೂಚಿಸಿದ್ದಾರೆ. ಸುಧಾಕರ್ ತಿಂಗಳ ಹಿಂದೆ ಆಸ್ಪತ್ರೆಗೆ ಹೋದ್ರು. ಆಪರೇಷನ್ ಬಳಿಕ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿತ್ತು, ಬಹಳ ತೊಂದರೆ ಆಯಿತು ಅಂತ ಡಿಸಿಎಂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ನಮ್ಮ ಆತ್ಮೀಯರಾದಂಥ ಸುಧಾಕರ್ ಅವರು ಕಳೆದ ಒಂದು ತಿಂಗಳ ಮೇಲೆ ಹಾಸ್ಪಿಟ್ಲಿಗೆ ಕಾಲು ಮಂಡಿ ಆಪರೇಷನ್ಗೋಸ್ಕರ ಹೋದರು. ಲಂಗು ಇನ್ಫೆಕ್ಷನ್ ಆಗಿ ಅದಾದಮೇಲೆ ಆಪರೇಷನ್ ಆದಮೇಲೆ ಇನ್ನೇನು ಡಿಸ್ಚಾರ್ಜ್ ಆಗಬೇಕು. ಲಂಗು ಸ್ವಲ್ಪ ಇನ್ಫೆಕ್ಷನ್ ಆಗಿ ಭಾಳ ತೊಂದರೆ ಆಯಿತು. ನಮ್ಮೆಲ್ಲ ಥರದ ಪ್ರಯತ್ನ ಕೂಡ ನಾವೆಲ್ಲ ಮಾಡ್ದೋ. ನಾವೆಲ್ಲ ಏನೇನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಯಾವ ಡಾಕ್ಟ್ರ್ ಕರೆಸ್ಬೇಕು ಎಲ್ಲ ಕೂಡ ಎಲ್ಲ ಮಾಡ್ದೋ. ಆದರೂ ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ನನಗೆ ಭಾಳ ಆತ್ಮೀಯರು. ಸಹಕಾರ ಕ್ಷೇತ್ರದಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಾಗಿ ಭಾಳ ವರ್ಷಗಳ ಕಾಲ, ಅಪೆಕ್ಸ್ ಬ್ಯಾಂಕ್ನಲ್ಲಿ ಡೈರೆಕ್ಟರಾಗಿ ಮತ್ತು ಜಿಲ್ಲೆ ಅಪರ ಭದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ನೀರಾವರಿ ಕೊಡಿಸ್ಲಿಕ್ಕೆ ಎಲ್ಲ ಶಾಸಕರನ್ನು ಒಟ್ಟಿಗೆ ತೆಗೆದುಕೊಂಡೋಗಿ ಕೆಲಸ ಮಾಡಿ ಯಶಸ್ಸಾಗಿದ್ದರು. ಅದನ್ನು ಉದ್ಘಾಟನೆ ಮಾಡಬೇಕಾಯಿತು. ನೀರೆಲ್ಲ ಉದ್ಘಾಟನೆ ಅವರ ಆರೋಗ್ಯ ದೃಷ್ಟಿಯಿಂದ ನಾವು ಇನಾಗ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗ ನಮ್ಮನ್ನು ಬರಲಿ, ಮುಖ್ಯಮಂತ್ರಿನ ಭೇಟಿ ಮಾಡಲಿ, ಯಾವ ಚಿತ್ರದಲ್ಲಿ ಕೂಡ ಆ ಜಿಲ್ಲೆಯ ಜನತೆ ಬಗ್ಗೆ, ಬಡವರು, ಅದು ಜೈನ್ ಸಮುದಾಯ, ಸಣ್ಣ ಸಮುದಾಯ, ಆದರೂ ಒಂದು ದೊಡ್ಡ ಆತ್ಮೀಯತೆಯಿಂದ ಎಲ್ಲ ವರ್ಗದವ್ರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ರು. ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ಆ ಜಿಲ್ಲೆಗೆ ಮತ್ತು ನನಗೆ ವೈಯಕ್ತಿಕವಾಗಿ ಭಾಳ ದೊಡ್ಡ ಆಘಾತ ಉಂಟಾಗಿದೆ. ನಾವು ಕಳ್ಕೊಂಡಿದ್ದೇವೆ. ಸೊ ಇವತ್ತು ನಾಳೆ ಅವರ ಧಾರ್ಮಿಕವಾಗಿ ಅಂತ್ಯಕ್ರಿಯೆ ಇಟ್ಕೊಂಡಿದೆ. ಇಲ್ಲಿ ಮುಗಿಸ್ಕೊಂಡು ಸೀದಾ ನಾನು ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ನಾನು ಕೆಲವು ಮಂತ್ರಿಗಳೆಲ್ಲ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ ಈಗ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಆ ಕುಟುಂಬದವ್ರಿಗೆ, ಅವರ ಅನ್ಯಾಯಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರೂ ಕೂಡ, ಎಲ್ಲ ಅಧಿಕಾರಿಗಳು ಕೂಡ ಅವರ ಯಾವ ಥರದ ನಮಗೆ ಸಮಸ್ಯೆ ಇರ್ತಿರಲಿಲ್ಲ ಅವರ ಆಡಳಿತದಲ್ಲಿ ಅಂತೇಳಿ. ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಇವರ ಜನಪರ ಕಾರ್ಯಗಳ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವ್ರ ಆಪ್ತರೆಲ್ಲ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ರು, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರು. ಅದೇ ಬಹುಶಃ ಅವರಿಗೆ ಇಂಥ ಗೆಲುವನ್ನ ತಂದುಕೊಟ್ಟಿದ್ದು ಅಂತ. ಇವತ್ತು ಬಹುಶಃ ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಕ್ಷೇತ್ರದ ಜನ ಕೂಡ ಬಹಳ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ. ಎಷ್ಟು ಗಂಟೆಗಳವರೆಗೆ ಅವಕಾಶವನ್ನ ಕೊಡಲಾಗಿದೆ, ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ ಅಂತ ಬಸವರಾಜ್? ಸೈಫಾ, ನಾನೀಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದ ನೆಹರು ಮೈದಾನದಲ್ಲಿ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ನನ್ನ ಬಲಬದಿಯಲ್ಲಿ ಈ ಒಂದು ಹಿರಿಯೂರು ಪಟ್ಟಣದ ನೆಹರು ಮೈದಾನದಲ್ಲಿ ಡಿ ಸುಧಾಕರ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದಲೂ ಸಹ ಅಂತಿಮ ದರ್ಶನಕ್ಕೆ ಜನ ಸಾಲುಗಟ್ಟಿ ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ
ಜನ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು, ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನಂತಂದರೆ ಸಾಕಷ್ಟು ಜನ ಹೆಣ್ಮಕ್ಳು ಮತ್ತು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಕಣ್ಣೀರ ಧಾರೆಯನ್ನು ಹರಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಜನ ಮಠಾಧೀಶರು ಭೇಟಿ ನೀಡಿದ್ದಾರೆ ಮತ್ತು ಸಾಕಷ್ಟು ಜನ ಪಕ್ಷಾತೀತವಾಗಿ BJP, JDS, ಕಾಂಗ್ರೆಸ್ ಎಲ್ಲ ನಾಯಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾಗಿರ್ಬೋದು ಮತ್ತು ಇವ್ರ ವಿರುದ್ಧ ಸ್ಪರ್ಧಿಸಿರ್ತಕ್ಕಂಥ ಸ್ಪರ್ಧಾಳುಗಳಾಗಿರ್ಬೋದು, ಎಲ್ಲರೂ ಸಹ ಈ ಒಂದು ದರ್ಶನವನ್ನು ಪಡೆದಿರ್ತಕ್ಕಂಥದ್ದು, ಕಣ್ಣೀರನ್ನು ಹಾಕಿರ್ತಕ್ಕಂಥದ್ದು, ಕಂಬನಿಯನ್ನು ಮಿಡಿದಿರ್ತಕ್ಕಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಈ ಒಂದು ಪ್ರದೇಶಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹೀಗಾಗಿ ಇದು ಡಿ ಸುಧಾಕರ್ ಅವರ ಜನಪ್ರಿಯತೆಗೆ ಮತ್ತು ಡಿ ಸುಧಾಕರ್ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳೋಕ್ಕಾಗ್ತದೆ. ಮಹಿಳೆಯರಾಗಿರ್ಬೋದು, ರೈತರಾಗಿರ್ಬೋದು, ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ವಿಶೇಷವಾದಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಜಾನುವಾರುಗಳಿಗೂ ಸಹ ಮೇವು ಮತ್ತು ನೀರು ಒದಗಿಸಲಿಕ್ಕೆ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಸುಧಾಕರ್ ಅವರು. ಹೀಗಾಗಿ ಏನಂತಂದರೆ ಚಳ್ಳಕೆರೆ ಮತ್ತು ಹಿರಿಯೂರು ಭಾಗದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರತಕ್ಕಂಥದ್ದು. ಹೀಗಾಗಿ ಸಾವಿರಾರು ಜನ ಮಧ್ಯಾಹ್ನ 2 ಗಂಟೆಯಿಂದಲೂ ಸಹ ಕ್ಯೂ ಹಚ್ಚಿ ಸರದಿ ಸಾಲಿನಲ್ಲಿ ಕಿಲೋಮೀಟರ್ಗಳಲ್ಲಿ ಕಾದು ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ. ಸೈಫಾ, ಇಲ್ಲಿ ಸಂಜೆ 6 ಗಂಟೆವರೆಗೂ ಸಹ ಈ ಒಂದು ನೆಹರು ಮೈದಾನದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತದನಂತರ ಚಳ್ಳಕೆರೆಯ ಗೃಹದಲ್ಲಿ ಈ ಒಂದು ಪೂಜಾ ವಿಧಿವಿಧಾನಗಳು ನಡೀತವೆ. ನಾಳೆ ಚಳ್ಳಕೆರೆ ಪಟ್ಟಣದ ಸುಧಾಕರ್ ಸ್ಟೇಡಿಯಂನಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಏನಂತಂದರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 4 ಗಂಟೆ ವೇಳೆಗೆ ಸುಧಾಕರ್ ಕೋರ್ಟ್ನಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಮೂಲಕ ಅಂತಿಮ ಸಂಸ್ಕಾರ ನಡೆಸಲಾಗ್ತಾ ಇದೆ. ಸೈಬಾ, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.